ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವಾರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರ್ ಇಂಡಿಯಾ ಅಕಾಡೆಮಿ. ಏನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ವಿಚಾರ ಏನಂದ್ರೆ, ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ಮಾತಾಡ್ತಾ ಬಂದಿದ್ದೆ 2026 ಒಂದು ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ. ಬಟ್ ಏನಂದ್ರೆ ಇದು ಇಂಟರ್ನಲ್ ರಿಸರ್ವೇಶನ್ ಸಂಬಂಧಪಟ್ಟಂತೆ ಮತ್ತು ರೋಸ್ಟರ್ ಬಿಂದುಗಳಿಗೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಇತ್ತು. ಈ ಸಮಸ್ಯೆ ಕೂಡ ನಿನ್ನೆ ಒಂದು 2 ದಿನ ಹಿಂದಗಡೆ ಅಥವಾ ನಿನ್ನೆ ಕೂಡ ಇದು ಬಗೆಹರಿದಿರ್ತಕ್ಕಂಥ ವಿಚಾರವನ್ನ ಕಾಣ್ತಿದ್ರಿ. ಅದರ ಒಂದು ಪ್ರತಿಫಲವಾಗಿ ಇವತ್ತು ಕೂಡ ನಾವು ಹೊಸ ಒಂದು ರಿಕ್ರೂಟ್ಮೆಂಟ್ ನೋಡ್ತಾ ಇದ್ದೀವಿ ಇಲ್ಲಿ. ಅದ್ಯಾವ್ದಂದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮತ್ತು ಇರ್ತಕ್ಕಂಥ SI ಹುದ್ದೆಗಳಿಗೆ ಬಂದಿರತಕ್ಕಂಥ ಒಂದು ಪೊಲೀಸ್ ಒಂದು ರಿಕ್ರೂಟ್ಮೆಂಟ್ ಸಂಬಂಧಿಸಿದಂತ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕೂಡ ನಾವು ಆಶಾಭಾವನೆ ಏನು ಇಟ್ಕೋಬಹುದು ಅಂದ್ರೆ, ನಮ್ಮ ಏನಿದು ಅಸಿಸ್ಟೆಂಟ್ ಪ್ರೊಫೆಸರ್ 826 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೇ ಒಂದು ತೊಡಕಾಗಿ ಕೊಟ್ಟಿತ್ತು. ಯಾವುದು ಇಂಟರ್ನಲ್ ರಿಸರ್ವೇಶನ್ ಮತ್ತು ರೋಸ್ಟರ್ ಬಿಂದುವಾಗಿರ್ತಕ್ಕಂಥ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಏನು ಎಲ್ಲಾ ಒಂದು ರಿಕ್ರೂಟ್ಮೆಂಟ್ ಗಳಿಗೆ ಸಂಬಂಧಿಸಿದಂತೆ ಈ ಇಂಟರ್ನಲ್ ರಿಸರ್ವೇಶನ್ ಮತ್ತು ರೋಸ್ಟರ್ ಬಿಂದು ಸಂಬಂಧಿಸಿದಂತೆ ತೊಡಕುಗಳಿತ್ತು. ಹಾಗಾಗಿ ಏನು ಹೈಕೋರ್ಟ್ ಮತ್ತು ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ನಡವಳಿಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿಯ ಒಂದು ಪ್ರಮಾಣವನ್ನು ಕೂಡ ನಿಗದಿಪಡಿಸಿರ್ತಕ್ಕಂಥ ವಿಚಾರವನ್ನು ಕೂಡ ನೀವು ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು 826 ಏನು ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಬೇಗನೆ ರಿಕ್ರೂಟ್ಮೆಂಟ್ ಆಗತ್ತಂತ ಒಂದು ಆಶಾಭಾವನೆಯನ್ನ ನಾವು ಇಟ್ಕೊಳ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಈ ಇಂಟರ್ನಲ್ ರಿಸರ್ವೇಶನ್ ರೋಸ್ಟರ್ ಬಿಂದು ಏನ್ ನಿಗದಿಪಡಿಸಿದ ತಕ್ಷಣ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಕೂಡ ಒಂದು ರಿಕ್ರೂಟ್ಮೆಂಟ್ ಅನ್ನ ಘೋಷಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಬಹುದು, ನೀವು ಇಲ್ಲಿ ಒಂದು ಲೆಟರ್ ಇದೆ, ಇದು ಅರ್ಜೆಂಟ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ದಿನಾಂಕ 14/5/2026 14/5/2026 ಈ ಡೇಟ್ ಅನ್ನು ಕೂಡ ನೋಡ್ಕೋಬಹುದು ನೀವು ಇಲ್ಲಿ. ಎಲ್ಲಿಂದ ಬಂದಿದೆ? ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಚೇರಿಯಿಂದ, ಎಲ್ಲಿ ನೃಪತುಂಗ ರಸ್ತೆ ಇರ್ತಕ್ಕಂಥ ಒಂದು ಪೊಲೀಸ್ ಕಚೇರಿಯಿಂದ ನಾವು ಬಂದಿರತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಲೆಟರ್ ಅನ್ನ ಕಾಣ್ತಾ ಇದ್ದೀವಿ. ಇಲ್ಲಿ ಏನ್ ಕೊಡ್ತಾರಂದ್ರೆ, ಅವ್ರ ನೇಮಕಾತಿಗೆ ಸಂಬಂಧಿಸಿದಂತೆ ನೋಡಬಹುದು ನೀವು ಇಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎಷ್ಟು ಕಲ್ಯಾಣ ಕರ್ನಾಟಕದಲ್ಲಿ 5, ಇನ್ನೊಂದು ಕಲ್ಯಾಣೇತರ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕೇತರ ಎಷ್ಟು ಟೋಟಲ್ 15 ಮತ್ತು ಅಲ್ಲಿ ಟೋಟಲ್ 20 ಹುದ್ದೆಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಇನ್ನು APC ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ, ಎಷ್ಟು 1650 ಹುದ್ದೆಗಳನ್ನ ನೋಡ್ತಾ ಇದ್ದೀವಿ. ಇನ್ನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಎಷ್ಟು 4110 ಪೊಲೀಸ್ ಹುದ್ದೆಗಳನ್ನ ಕಾಣ್ತಾ ಇದ್ದೀವಿ. ಇನ್ನು ಸ್ಪೆಷಲ್ ಏನು KSRP ಅಲ್ಲಿ ಎಷ್ಟು 2032 ಮತ್ತು ಇನ್ನೊಂದೇನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ KSISF ಅಲ್ಲಿ ಎಷ್ಟು ನೋಡ್ತಿದ್ದೀವಿ ನಾವು ಅಂದ್ರೆ 364 ಹುದ್ದೆಗಳನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಯಾರು ಓದ್ತಾ ಇದ್ರಲ್ಲ, ನೀವು 826 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಕಾಯ್ತಾ ಇರ್ತಕ್ಕಂಥ ಒಂದು ನಮ್ಮ ಸದಸ್ಯರಿಗೆ ಹೇಳೋದೇನಂದ್ರೆ, ಹೀಗೆ ಸರ್ಕಾರದ ಈ ಒಂದು ಬೆಳವಣಿಗೆ ನೋಡೋದಾದ್ರೆ ನಾವು ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಕೂಡ ನನ್ನ ಒಂದು ಅನಿಸಿಕೆ ಪ್ರಕಾರ ಜುಲೈಯಲ್ಲಿ ಆಗಬಹುದು ಅಥವಾ ಇನ್ ಬಿಟ್ವೀನ್ ಜುಲೈ ಅಥವಾ ಸೆಪ್ಟೆಂಬರ್ ಅಲ್ಲಿ ಆಗಬಹುದು. ಹಾಗಾಗಿ ನಿಮ್ಮ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ತಾವು ಕೂಡ ಅಧ್ಯಯನವನ್ನು ಮತ್ತಷ್ಟು ಬಲಪಡಿಸ್ಕೊಳ್ಬೇಕಂತ ನಾನು ಈ ಮೂಲಕ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೋಟಿಫಿಕೇಶನ್ ಆದ KE ಕೊಟ್ಟಿರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀರಿ ನೀವು. ಲಾಸ್ಟ್ ಟೈಮು ನೋಟಿಫಿಕೇಶನ್ ಆದ 90 ದಿನಗಳಲ್ಲಿ ಅವರು ಪರೀಕ್ಷೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ನೀವು ಕಾಣ್ತಾ ಇದ್ದೀರಿ. ಮತ್ತೆ ಇನ್ನೊಂದು ಪ್ರಮುಖ ವಿಚಾರವನ್ನು ನೋಡೋದಾದ್ರೆ ನಾವು ಇಲ್ಲಿ ಕೂಡ ನೀವು ನೋಡಬಹುದು, ಇಲ್ಲಿ ವಿಳಂಬವಾಗಿದ್ದ ಪೇಪರ್ ಕಟಿಂಗ್ಸ್ ಕೂಡ ನೀವು ನೋಡಬಹುದು. ಇಲ್ಲಿ ಪೇಪರ್ ಕಟಿಂಗ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ನೋಡ್ತಿದ್ದೀನಿ. ರೋಸ್ಟರ್ ಬಿಂದು ಅಂತಿಮ ಆಕಾಂಕ್ಷಿಗಳಿಗೆ ಒಂದು ಶೀರ್ಷ ಹುದ್ದೆಯನ್ನ ಕೊಡ್ತಾ ಇರಲಿ, ಎಷ್ಟು 400 ರೋಸ್ಟರ್ ಬಿಂದುಗಳನ್ನ ಹಂಚಿಕೆ ಮಾಡತಕ್ಕಂಥ ಒಂದು ವಿಚಾರ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದ್ರ ಜೊತೆ ಇನ್ನೊಂದು ಪ್ರಮುಖ ವಿಚಾರವೇನಂದ್ರೆ, ಇದಕ್ಕೆ ನಮಗ ಪೂರಕವಾಗಿರ್ತಕ್ಕಂಥ ಒಂದು ಆಧಾರ ಮತ್ತು ಬೇಗನೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋಕೆ ಒಂದು ಉದಾಹರಣೆ ನೋಡೋದಾದ್ರೆ ನಾವು ಗೊತ್ತಿಲ್ಲದೆ ಸದ್ದಿಲ್ಲದೆ KS ರಿಕ್ರೂಟ್ಮೆಂಟ್ ಕೂಡ ನಡೀತಾ ಇದೆ. ಇಲ್ಲಿ ಪ್ರೊಬೇಷನರಿ ಗ್ರೂಪ್ A ಮತ್ತು ಗ್ರೂಪ್ B ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ನೇರ ನೇಮಕಾತಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಲೆಟರ್ ಅನ್ನು ಕೂಡ ಇಲ್ಲಿ ಕಾಣ್ತಾ ಇದ್ದೀವಿ ಇಲ್ಲಿ. ಯಾಕಂದ್ರೆ ಈ KS ಆಲ್ರೆಡಿ ಒಂದು
ಏನದು ಲಾಸ್ಟ್ ರಿಕ್ರೂಟ್ಮೆಂಟ್ ಕೂಡ ಏನದು ಇಂಟರ್ವ್ಯೂ ಕೂಡ ನಡೀತಿರ್ತಕ್ಕಂಥ ಒಂದು ವಿಚಾರವನ್ನು ಕಾಣ್ತಾ ಇದ್ದೀರಿ. ಮತ್ತೆ KAS ಆಗಿಸ್ತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಒಂದು ಪೂರಕವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ನೋಟಿಫಿಕೇಶನ್ ಕೂಡ ನೀವು ಕಾಣಬಹುದು. PU ಕಾಲೇಜ್ ಅಷ್ಟು 814 ಪೋಸ್ಟ್ಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ 826 ಪೋಸ್ಟ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ತಾವು ಕೂಡ ಅಧ್ಯಯನವನ್ನು ಮತ್ತಷ್ಟು ಉತ್ತಮಗೊಳಿಸಿ, ಯಾಕಂದ್ರೆ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಂಗತಿ ಅಲ್ಲ ಇದು. ಆ ಏನದು ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ನಾವು ಸಾಕಷ್ಟು ಕಾದಿದ್ದೀವಿ. 3 ವರ್ಷಗಳ ಕಾಲ ವಿಚಾರವನ್ನು ಕಾಣ್ತಿದ್ದೀವಿ ಇಲ್ಲಿ. ಅದರಿಂದ ರೋಸ್ಟರ್ ಬಿಂದು ಕೂಡ ಸಮಸ್ಯೆ ಇತ್ತು. ಈ ರೋಸ್ಟರ್ ಬಿಂದು ಕೂಡ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ನೋಡಿ ನಾವು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಕ್ರೂಟ್ಮೆಂಟ್ ನಮ್ಮ ಕಣ್ಮುಂದೆ ಐತಿ. ಈಗ KAS ತೆರೆಮರೆಯಲ್ಲಿ ಕೂಡ ಚಾಲ್ತಿಯಲ್ಲಿತಿ. ಹಾಗಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ತೆರೆಮರೆಯಲ್ಲಿ ಚಾಲ್ತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಕೂಡ ನಮ್ಮ ಅಧ್ಯಯನವನ್ನ ಪೂರಕವಾಗಿ ಸ್ಟಾರ್ಟ್ ಮಾಡ್ಕೋಬೇಕು. ಸೊ GKಗೆ ಸಂಬಂಧಿಸಿದಂತೆ ನಮ್ಮ ಕೋರ್ಸ್ ಕೂಡ ನಾಳಿಂದ ಸ್ಟಾರ್ಟ್ ಆಗ್ತೈತಿ ಇಲ್ಲಿ 15 ಮೇ ಇಂದ. ಸೊ ಇನ್ನು ಯಾರು ಎನ್ರೋಲ್ ಆಗಿಲ್ಲ ಅವರು ಎನ್ರೋಲ್ ಆಗಬಹುದು. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಎನ್ರೋಲ್ ಆಗತಕ್ಕಂಥ ಲಿಂಕ್ ಅನ್ನ. ಆ ಲಿಂಕ್ ಗಳ ಮೂಲಕ ನೀವೇನ್ ಮಾಡ್ರಿ ಎನ್ರೋಲ್ ಆಗಿ ಇದು ವೆಬ್ಸೈಟ್ಗಳ ಮೂಲಕ ಆಗ್ತಕ್ಕಂಥ ಒಂದು ಟೆಸ್ಟ್ ಸಿರೀಸು ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮು, ಕೆಲವು ಗೈಡೆನ್ಸ್ ಪ್ರೋಗ್ರಾಮ್ ತಕ್ಕಂಥ ಕೆಲವು ವಿಡಿಯೋಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾವ. ಸೊ ಅದ್ರ ಜೊತೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ಕೆಲವು GKಗೆ ಸಂಬಂಧಿಸಿದಂತೆ ಹೌ ಟು ಸ್ಟ್ರಾಟಜಿ GK ಅಂತ ಒಂದು ವಿಡಿಯೋ ಮಾಡ್ತೀನಿ. ಹೌ ಟು ಸ್ಟ್ರಾಟಜಿ ಏನ್ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡ್ತೀನಿ, ಅದನ್ನ ನೋಡ್ರಿ. ಇದಕ್ಕಿಂತ ಒಂದು ಈ GK ಕೋರ್ಸ್ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರ ನೀವೇನ್ ಮಾಡ್ರಿ, ಈ ನಂಬರ್ ಕಾಲ್ ಮಾಡ್ರಿ. ಅವ್ರು ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾರ. ಏನಾದ್ರೂ ಡೌಟ್ ಇದ್ರು ಕೂಡ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತಾ. ನೀವು ಯಾರಾದ್ರೂ ಎನ್ರೋಲ್ ಆಗೋರಿದ್ರ ಈ ಲಿಂಕ್ ಅನ್ನ ಹಾಕಿರ್ತೀನಿ ಗ್ರೂಪ್ ಅಲ್ಲಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಆ ಲಿಂಕ್ ಮೂಲಕ ನೀವು ಜಾಯ್ನ್ ಆಗ್ಬಹುದು. ಇಲ್ಲಿ ಯಾವುದು ಕೂಡ ಫೇಕ್ ಇಲ್ಲ, ಏನಿಲ್ಲ. ನಿಮ್ಗೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ 360 ಡಿಗ್ರಿಯಲ್ಲಿ ಇಲ್ಲಿ ಕಂಟೆಂಟ್ ಸಿಗುತ್ತಾ. ಮತ್ತು 1 ಇಯರ್ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಈ ವ್ಯಾಲಿಡಿಟಿ ಐತಿ ಇಲ್ಲಿ ಡ್ಯೂರೇಷನ್. ಈ ಸಲ 1 ಇಯರ್ ಡ್ಯೂರೇಷನ್ ಕೊಟ್ಟಿದ್ದೀವಿ. ನಿಮ್ಗೆ 1 ವರ್ಷ ಪೂರ್ತಿ ನೀವು ಕೂಡ ಕೋರ್ಸ್ ಅನ್ನ ಎಂಜಾಯ್ ಮಾಡ್ಬೋದು. ಸೊ ಈ ಮೂಲಕ ನಿಮ್ಮ ಅಧ್ಯಯನ ಮತ್ತಷ್ಟು ಬಲಪಡಿಸಿಕೊಳ್ಳಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಇನ್ನೇನು ಸದ್ಯದಲ್ಲಿ ಆಗತಕ್ಕಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಈ PC ರಿಕ್ರೂಟ್ಮೆಂಟ್ ನಮ್ಗೆ ಉದಾಹರಣೆಯಾಗಿ ಸಿಕ್ಕಿರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.